ದೇಶಾದ್ಯಂತ ನಾವು ಜಾತಿಗಣತಿ ಮಾಡೇ ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿಯ ವಾದ. ಈ ಕ್ಯಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ ಒಂದು ಕಡೆ ಇದ್ದಾಗ, ಅಟ್ ದ ಸೇಮ್ ಟೈಮ್ ರಾಹುಲ್ ಗಾಂಧಿ OBC ವಲಯ ಈ ಕಡೆ ಏನಿದೆ ಆ ಕಡೆಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅಂದರೆ ರಾಹುಲ್ ಎಲ್ಲೇ ನಿಂತ್ಕೊಳ್ಳಿ, ಎಲ್ಲೇ ಮಾತನಾಡಲಿ, OBC ಸಬ್ಜೆಕ್ಟ್ ಇಲ್ಲದೆ ರಾಹುಲ್ ಗಾಂಧಿ ಆ ಭಾಷಣವನ್ನು ಕಂಪ್ಲೀಟ್ ಮಾಡಿರೋ ಉದಾಹರಣೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ. OBCಗೆ ಅನ್ಯಾಯ ಆಗಿದೆ, OBC ಅವ್ರ ಪ್ರಾಬ್ಲಮ್ ಆಗಿದೆ, ಈ ಕಡೆ ಗಿರಿಜನರಿಗೆ ಒಂದು ಕಡೆ ಪ್ರಾಬ್ಲಮ್ ಆಗ್ತಾ ಇದೆ, ಈ ಆದಿವಾಸಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ, SCಗಳಿಗೆ ಸಮಸ್ಯೆ ಇದೆ, STಗಳಿಗೆ ಸಮಸ್ಯೆ ಇದೆ, ಜೊತೆಗೆ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು. ರಾಹುಲ್ ಗಾಂಧಿಯ ಒಂದು ಸಾಲಿನ ನಿರ್ಣಯ ಅದು. ಇನ್ನೊಂದು ಕಡೆ ಇದಕ್ಕೆ ಕೌಂಟ್ರಾಗಿ ರಾಹುಲ್ ಗಾಂಧಿ ನಂಬುವಂತೆ ಮಾಡಬೇಕಾದ್ರೆ ಏನು ಮಾಡಬೇಕು? ಕಾಂಗ್ರೆಸ್ ಎಲ್ಲೆಲ್ಲಿ ಆಳ್ವಿಕೆಯಲ್ಲಿ ಇದೆಯೋ ಅಂಥ ರಾಜ್ಯಗಳಲ್ಲಿ ರಾಹುಲ್ ಗಾಂಧಿಯ ಮಾತುಗಳಿಗೆ ಇಂಬು ದೊರಕುವಂತೆ ಆ ಒಂದು ವಲಯವನ್ನು ಆ ರಾಜ್ಯಗಳು ನೋಡ್ಕೊಳ್ಬೇಕು. ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ಮೆಸೇಜ್ ಕೊಡಬೇಕು. ಯಾವುದಕ್ಕಿಂತ ಮುಂಚೆ ಇದು ಮುಂದಿನ ಲೋಕಸಭಾ ಚುನಾವಣೆಗಿಂತ ಮುಂಚೆ ಆದರೂ ಇದೇ ನಿಜ, ಮುಂಬರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಆದರೂ ಕೂಡ ಇದೇ ನಿಜ. ಈ ಒಂದು ಸಮರ ಇದೆಯಲ್ಲ, ಒಂದು ಕಡೆ OBC, SC, ST, ಆದಿವಾಸಿ ಈ ಒಂದು ಫಾರ್ಮುಲಾ, ಅಟ್ ದ ಸೇಮ್ ಟೈಮ್ ನರೇಂದ್ರ ಮೋದಿಯವರು ಎಲ್ಲವನ್ನೂ ಕೂಡ ಒಂದೇ ಬಾರಿ ಪರಿಗಣಿಸಿ ಏನು ಮಾಡಿದ್ದಾರೆ? ಬಿಹಾರದ ಮಹಿಳೆಯರಿಗೆ 10,000 ರೂಪಾಯಿ ದುಡ್ಡು ಹಾಕ್ತಾ ಇದ್ದೀನಿ ನಾನು, ಮಹಿಳಾ ಸಬಲೀಕರಣ. ನೀವು ಹೊಲಿಗೆ ಕೆಲಸವನ್ನು ಮಾಡ್ತಿರೋ, ಬೇರೆ ಸಣ್ಣ ಸಣ್ಣ ಕೆಲಸಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೋ, ನೀವು ಸದೃಢರಾಗಬೇಕು, ಸಬಲೀಕರಣ ಆಗಬೇಕು, ವುಮೆನ್ ಎಂಪವರ್ಮೆಂಟ್ ಇದರಲ್ಲಿ ಆಗಬೇಕು, ನಾನು ಹಣ ಹಾಕಿದ್ದೀನಿ ನಿಮಗೆ ಅಂಥೇಳಿ ಬಿಹಾರದ ಚುನಾವಣೆಗಿಂತ ಮುಂಚೆ ಆ ನಿರ್ಧಾರವನ್ನು ಮಾಡಿದ್ರು. ಹಾಗಾಗಿ ಈ ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಬಂದಾಗ ರಾಹುಲ್ ಗಾಂಧಿಯ ಮಾತಿಗೆ ಇಂಬು ನೀಡುವಂತೆ ನಾವು ಜಾತಿಗಣತಿ ಮಾಡೇ ಮಾಡ್ತೀವಿ, ಇದನ್ನು ಜಾತಿಗಣತಿ ತಪ್ಪ ಕರಿಬಾರ್ದು ಅಂತ ಒಂದು ವಾದ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಇಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದೀವಿ, ಇದನ್ನು ಕ್ಯಾಸ್ಟ್ ಸೆನ್ಸಸ್ ಅಂತ ಕರಿಬೇಡಿ ಅಂತ ಒಂದು ಕಡೆ ಇತ್ತು. ಇದನ್ನು ಮಾಡ್ತೀವಿ ಅಂದಾಗ ಆ ಒಂದು ಎಕ್ಸಾಂಪಲ್ ಸೆಟ್ ಮಾಡಲಿಕ್ಕೆ ಸ್ಟೇಟ್ ಕಾಂಗ್ರೆಸ್ ಇಲ್ಲಿ ಒಂದು ಕಡೆ ಟ್ರೈ ಮಾಡ್ತಾ ಇದೆ. ಇದರ ಮಧ್ಯೆ 4 ದಿನಗಳ ಕಾಲ ಸರ್ವರ್ ಸರಿ ಇಲ್ಲ, OTP ಬರಲಿಲ್ಲ, ಆ್ಯಪ್ ಓಪನ್ ಆಗಲಿಲ್ಲ, ಬೇರೆ ಬೇರೆ ಸಮಸ್ಯೆಗಳು. ಕೆಲ ಕಡೆ ಶಿಕ್ಷಕರು ನಾವೇನು ಮಾಡಬೇಕು ಹೇಳಿ, ಇಷ್ಟು ಕಡೆ ಬಂದಿದ್ದೀವಿ, ಇಷ್ಟು ಪ್ರಶ್ನೆ ಇದೆ, ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಈ ಒಂದು ಸಮಸ್ಯೆಗಳು ಇಟ್ಕೊಂಡಿದ್ದಾರೆ. ಇವೆಲ್ಲವಕ್ಕೂ ಫುಲ್ ಸ್ಟಾಪ್ ಹಾಕುವ ರೀತಿಯಲ್ಲಿ ಇವತ್ತೇನು ಮಾಡಿದ್ರು, ಸಿದ್ದರಾಮಯ್ಯನವರು, ಈ ಕಡೆ DK ಶಿವಕುಮಾರ್ ಅವರು, ತಂಗಡಗಿಯವರು ಎಲ್ಲರೂ ಇದ್ದರು, ಒಂದು ಪ್ರೆಸ್ ಮೀಟ್ ಮಾಡೇ ಬಿಟ್ರು. ಮಾಡ್ತಾ ಇದ್ದೀವಪ್ಪ, ಬೇಗ ಜಾಸ್ತಿ ಮಾಡ್ತೀವಿ, 7ನೇ ತಾರೀಕು ಒಳಗಡೆ ಆಗುತ್ತೆ, ನೋಡ್ತಾ ಇರಿ. ಈ ಮೆಸೇಜ್ ಒಂದು ಚುನಾವಣೆಗೋಸ್ಕರ ಮಾಡ್ತಿರ್ತಕ್ಕಂಥ ಮೆಸೇಜ್ ಇದು, ಅಥವಾ ಕಾಂಗ್ರೆಸ್ ತನ್ನ ಪುನರುತ್ಥಾನಕ್ಕೆ, ತನ್ನ ಮತ್ತೆ ಬೌನ್ಸ್ ಬ್ಯಾಕ್ ಆಗಲಿಕ್ಕೆ ಹಿಡಿದುಕೊಂಡಿರ್ತಕ್ಕಂಥ ತನ್ನ ಪಾರಂಪರಿಕ ಮತಬುಟ್ಟಿಯ ಓಲೈಕೆಯ ಒಂದು ಅತಿ ದೊಡ್ಡ ಅಸ್ತ್ರವಾಗುತ್ತಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ವೆಂಕಟೇಶ್ ದೊಡ್ಡೇರಿಯವರು ಇದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ವೆಂಕಟೇಶ್ ದೊಡ್ಡೇರಿಯವರೇ ಈ ಒಂದು ಡಿಬೇಟ್ಗೆ. ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಕಶ್ಯಪ್ ಅವರೇ ನಿಮಗೊಂದು ಡಿಬೇಟ್ಗೆ. ನಾನು ಮೊದಲಿಗೆ ಇಲ್ಲಿ ಕಶ್ಯಪ್ ಅವರೇ, ಒಂದು ಕಡೆ ನರೇಂದ್ರ ಮೋದಿಯವರು ಒಂದು ಇವತ್ತು ಅನೌನ್ಸ್ ಮಾಡಿದ್ದಾರೆ, 10,000 ರೂಪಾಯಿ ಕೊಡ್ತಾ ಇದ್ದೀವಿ ನಾವು ಅಂತ, ಬಿಹಾರದ ಮಹಿಳೆಯರಿಗೆ 10,000 ರೂಪಾಯಿ ಕೊಡ್ತೀವಿ, ಸಬಲೀಕರಣ, ಏನಾದರೂ ಉದ್ಯೋಗ ನೀವು ಮಾಡ್ಕೊಳ್ಳಿ ಅಂಥೇಳಿ. ಬಹುಶಃ ಈ ಕ್ಯಾಸ್ಟ್ ಸೆನ್ಸಸ್ಗೆ ಇದು ಕೌಂಟ್ರಾ, ಅಥವಾ ನರೇಂದ್ರ ಮೋದಿಯವರ ಈ 10,000 ರೂಪಾಯಿ ಘೋಷಣೆಗೆ ಕ್ಯಾಸ್ಟ್ ಸೆನ್ಸಸ್ ಒಂದು ಕೌಂಟ್ರಾ ಅಂತ? ನೋಡಿ ರಮಾಕಾಂತ್ ಅವರೇ, ನರೇಂದ್ರ ಮೋದಿಯವರು ಇವತ್ತು ಬಿಹಾರಲ್ಲಿ ಪ್ರತಿ ಹೆಣ್ಮಕ್ಳಿಗೂ ಕಾಂಗ್ರೆಸ್ ಸರ್ಕಾರ ಏನು ವಾಗ್ದಾನ ನೀಡಿದ್ವಿ ನಾವು ಕರ್ನಾಟಕದಲ್ಲಿ ಈಡೇರಿಸಿದ್ದೀವಿ, ಅದನ್ನು ಕಾಪಿ ಮಾಡಿಕೊಂಡು ಬಿಹಾರಲ್ಲಿ ಚುನಾವಣೆಗೋಸ್ಕರ ಮಾಡಿದ್ದಾರೆ. ಸ್ವಾಗತಾರ್ಹ. ಅದು ನನಗೆ ಆಶ್ಚರ್ಯ ಆಗಬಹುದು, ಇಲ್ಲ ನಮಗೆ ಇದು ಎಲೆಕ್ಷನ್ ಮುಗಿದ ಮೇಲೆ ಈ ಕಾರ್ಯಕ್ರಮ ಹೆಂಗೆ ಮಹಾರಾಷ್ಟ್ರದಲ್ಲಿ ನಿಂತೋಯ್ತು ಅದೇ ಥರ ನಿಂತೋಗ್ಬೋದು ಅನ್ನೋ ನಮಗೆ ತವಕ ಇದೆ. ಬಟ್ ಕೊಟ್ಟಿರೋ ವಾಗ್ದಾನ ನಿತ್ಯ ನಿರಂತರವಾಗಿ ಅವರು ಈಡೇರಿಸಿ ಬರೀ ಚುನಾವಣೆ ಗಿಮಿಕ್ಗೋಸ್ಕರ 10,000 ಹಾಕ್ಬಿಟ್ಟೆ ಅಂತ ಚುನಾವಣೆ ಭಾಷಣದಲ್ಲಿ ಮಾತ್ರ ನಿಲ್ಲಿಸಬಾರ್ದು ಅಂತ ನಮ್ಮದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. 7,500 ಕೋಟಿ ರೂಪಾಯಿ ಬೇಕು ಕಶ್ಯಪ್ ಅವರೇ, 7,500 ಕೋಟಿ ರೂಪಾಯಿಗಳು ಬೇಕು. ನೋಡಿ, ಮಹಿಳೆಗೆ, ಪ್ರತಿ ಕುಟುಂಬದ ಒಬ್ಬ ಮಹಿಳೆಗೆ ಕೀಪ್ ಇನ್ ಮೈಂಡ್, ಪ್ರತಿ ಕುಟುಂಬದಲ್ಲಿ ಒಂದು ಮಹಿಳೆಗೆ 10,000 ರೂಪಾಯಿ ಕೊಡ್ತಾ ಇರೋದು. ನೀವು ಮಾಡ್ತಿರಲ್ಲ ಅದನ್ನು. ಎಲೆಕ್ಷನ್ ಹತ್ತಿರ ಇದ್ದಾಗ 3 ತಿಂಗಳು ದುಡ್ಡು ಉಳಿಸ್ಕೊಂಡು, ಎಲೆಕ್ಷನ್ ಹತ್ತಿರ ಇದೆ, ನೀನು ವೋಟಿಂಗ್ ಬರುತ್ತೆ ಅಂದಾಗ 3 ತಿಂಗಳು ದುಡ್ಡು ಹಾಕಿರಲ್ಲ, ಇನ್ನೇನು ಒಂದು 5-6 ದಿನ ವೋಟಿಂಗ್ ಇದೆ ಅಂದಾಗ 3 ತಿಂಗಳು ಬಂತು ಅಕೌಂಟ್ಗೆ, ಮಾಡಿಲ್ವಾ ನೀವು? ನೋಡಿ, ನಾವು ಎಲೆಕ್ಷನ್ಗೋಸ್ಕರ ಇವಾಗ ಕಳೆದ 2 ವರ್ಷದಲ್ಲಿ ಯಾವ ಎಲೆಕ್ಷನ್ ನಡೀತು ರಾಜ್ಯದಲ್ಲಿ ರಮಾಕಾಂತ್ ಅವರೇ? ಬೈ ಎಲೆಕ್ಷನ್ಸ್ ಆಯ್ತಲ್ಲ, ಬೈ ಎಲೆಕ್ಷನ್ ಆದ್ಮೇಲೂ ದುಡ್ಡು ಬಂದಿದೆ ತಾನೆ, ಬೈ ಎಲೆಕ್ಷನ್ ಆದ್ಮೇಲೂ ದುಡ್ಡು ಬಂದಿದೆ. ಬೈ ಎಲೆಕ್ಷನ್ ಮುಂಚೆ ಹೇಳ್ತಿರೋದು ಯಾಕೆ ಅಂದ್ರೆ, ಬೈ ಎಲೆಕ್ಷನ್ಗೆ ಅಲ್ಟಿಮೇಟ್ ಅಸ್ತ್ರ ಅಂದ್ರೆ ಹಣನೇನಾ?
ಅಲ್ಲಲ್ಲ ನೋಡಿ, ಅದು ನರೇಂದ್ರ ಮೋದಿಯವರು ಮಾಡಿದ್ರು ಇದೇ ಮಾತೆ ನಂದು, ನೀವು ಮಾಡಿದ್ರು ಅದೇ ಮಾತೆ. ಅಲ್ಲ ನೋಡಿ, ನಾವು ನಿತ್ಯ ನಿರಂತರವಾಗಿ ನಾವು ಕೊಟ್ಟಿರೋ ಯೋಜನೆಗಳನ್ನ, ಕೊಟ್ಟಿರೋ ಮಾತುಗಳನ್ನ ಈಡೇರಿಸ್ತಿದ್ದೀವಿ. ಇದೇ BJP ಸರ್ಕಾರ ಮಹಾರಾಷ್ಟ್ರದಲ್ಲಿ ಏನು ಮಾಡಿದೆ? ಲಡ್ಕಿ ಬೆಹನ್ ಅಂತ ಯೋಜನೆ ಮಾಡ್ತು, 1 ತಿಂಗಳಾಗ್ತು, 2 ತಿಂಗಳು ನಿಲ್ಲಿಸ್ಬಿಡ್ತು. ಟ್ರಿಬಲ್ ಇಂಜಿನ್ ಸರ್ಕಾರ ಅಲ್ಲಿ ಲೋಕಲ್ಲು ಎಲ್ಲ ಕಡೆನೂ ಅವರೇ, ಸೆಂಟ್ರಲಲ್ಲೂ ಅವರೇ, ಸ್ಟೇಟಲ್ಲೂ ಅವರೇ, ಕೆಳಗಡೆನೂ ಅವರೇ, ಮೇಲ್ಗಡೆನೂ ಅವರೇ. BJP ಸರ್ಕಾರ 1 ತಿಂಗಳು 2 ತಿಂಗಳು ಹಾಕ್ಬಿಟ್ರು, ನಿಲ್ಲಿಸ್ಬಿಟ್ರು. ನಮ್ಮ ಹತ್ರ ದುಡ್ಡಿದ್ದ ಅಂತರು. ಇದು ಟ್ರಿಬಲ್ ಇಂಜಿನ್ ಸರ್ಕಾರ. ಆದರೆ ನಾವು ಏನು ಮಾತು ಕೊಟ್ಟಿದ್ದೀವಿ, ತೆಲಂಗಾಣದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ನಿತ್ಯ ನಿರಂತರವಾಗಿ ನಮ್ಮ ಹೆಣ್ಮಕ್ಳಿಗೆ ಅವರ ಕೈನ ಬಲಪಡಿಸಲಿಕ್ಕೆ ನಾವು ಒಂದು ವಾಗ್ದಾನ ನೀಡಿದ್ವಿ. ಅದನ್ನು ಈಡೇರಿಸಿ, ಎಷ್ಟೇ ಶ್ರಮ ಆದರೂ, ಎಷ್ಟೇ ಕಷ್ಟ ಆದರೂ, ಎಷ್ಟೇ ಹೊರೆ ಆದ್ರೂ ಅವ್ರು ನಾವು ಕೊಟ್ಟಿರೋ ಮಾತನ್ನ ಈಡೇರಿಸ್ತೀವಿ. BJP ಅವ್ರ ತರ ನಾವು ಚುನಾವಣೆಗೋಸ್ಕರ ನಾವು ಈ ಕೆಲಸ ಮಾಡಲ್ಲ. ಜನರು ಬದುಕು ಕಟ್ಕೊಳ್ಳಿ ಅಂತ ನಾವು ಈ ಯೋಜನೆಗಳನ್ನ ಚಾಲನೆ ನೀಡಿದೀವಿ ಹೊರತು ಚುನಾವಣೆ ಯೋಜನೆಗಳಲ್ಲ. ಇದು ನಮ್ದು ಜನರು ಬದುಕು ಹಸನಾಗಬೇಕು ಅನ್ನೋ ನಮ್ದು ಗ್ಯಾರಂಟಿ ಯೋಜನೆಗಳನ್ನ